ಇದನ್ನು ನೀವು ಎಷ್ಟು ವೇಸ್ ಬೇಕಂದ್ರೆ ಅಷ್ಟು ವೇಸ್ನಲ್ಲಿ ಯೂಸ್ ಮಾಡ್ಬೋದು. ಲೈಕ್ ಮಸಾಜ್ ಕ್ರೀಮಾಗಿ ಯೂಸ್ ಮಾಡ್ಬೋದು, ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪ್ಯಾಕಾಗಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನೈಟ್ ಹಾಯ್ ಫ್ರೆಂಡ್ಸ್, ಲವ್ ಅಂಡ್ ಲವ್ ಕನ್ನಡಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಿಮಗೊಂದು ಬ್ಯೂಟಿಫುಲ್ ವೈಟ್ ಫ್ಲಫಿ ಕ್ರೀಮ್ ತೋರಿಸ್ತಿದ್ದೀನಿ ಮತ್ತು ಇದೊಂದು #beautyfromwaste ಅನ್ನೋ ಸೆಷನ್ ಕೂಡ. ಅದೇನಂದರೆ ನಮ್ಮ ಬ್ಯೂಟಿನ ವೇಸ್ಟ್ನಿಂದ ಹೇಗೆ ಇಂಪ್ರೂವ್ ಮಾಡೋದು ಅಂತ. ವೇಸ್ಟ್ ಅಂದರೆ ಫುಡ್ ಐಟಮ್ಸ್ ಎಟ್ಸೆಟ್ರಾ ಇರ್ಬೋದು. ಇದು ಇಕೋ ಫ್ರೆಂಡ್ಲಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಕೂಡ. ಇಕೋ ಫ್ರೆಂಡ್ಲಿ ಅಂದರೆ ನಾವೇನಾದರೂ ಕ್ರೀಮ್ ಪರ್ಚೇಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅದೆಲ್ಲ ಪ್ಲಾಸ್ಟಿಕ್ ಕಂಟೈನರ್ನಲ್ಲೇ ಇರುತ್ತೆ. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಕಾಸ್ಟ್ ಎಫೆಕ್ಟಿವ್ ಅಂದರೆ ಚೀಪ್ ಕೂಡ. ಮತ್ತು ಇದೇ ಕ್ರೀಮ್ನ ಬೇಸಾಗಿ ಇಟ್ಕೊಂಡು ಮುಂದೆ ತುಂಬಾ ವೀಡಿಯೋಸ್ ಬರುತ್ತೆ. ಸೊ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಫಸ್ಟ್ ಬಂದು ರೈಸ್ ಪೇಸ್ಟ್, ಮತ್ತು ಮಿಲ್ಕ್. ಇದು ವೇಸ್ಟ್ ಆಗಿರೋ ಕುಕ್ಡ್ ರೈಸ್ ಅಂದರೆ ಅನ್ನ. ಸೊ ವೇಸ್ಟ್ ಆಗಿರೋದ್ರಿಂದ ನಾನು ಇದನ್ನು ಬ್ಯೂಟಿ ಫ್ರಮ್ ವೇಸ್ಟ್ ಅಂತ ಹೇಳಿದ್ದೀನಿ. ಮತ್ತು ಇದನ್ನು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಬೇಕಾಗತ್ತೆ. ಬೇಕಂದರೆ ನೀವು ಕಾಯಿಸದೇ ಇರೋ ಹಾಲು ಕೂಡ ಹಾಕಿ ಬ್ಲೆಂಡ್ ಮಾಡ್ಬೋದು. ಈಗ ಈ ಬ್ಯೂಟಿಫುಲ್ ಫ್ಲಫಿ ಕ್ರೀಮ್ನ ನಾವು ರೆಡಿ ಮಾಡೋಣ. ನಂದು ಆಲ್ರೆಡಿ ಇಂಗ್ಲೀಷ್ ಚಾನಲಲ್ಲಿ ಒಂದು ಬ್ಯೂಟಿಫುಲ್ ಫ್ಲಫಿ ಕ್ರೀಮ್ ರೆಡಿ ಇದೆ, ಸೇಮ್ ಸೆಷನ್ ಮೇಲೆ, ಅಂದರೆ #beautyfromwaste ಅನ್ನೋ ಸೆಷನ್ ಮೇಲೆ. ಸೊ ನೀವು ಅದು ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ಬೋದು. ಹೇಗಿದ್ರೂ ನಾನು ಕನ್ನಡದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಕುಕ್ಡ್ ರೈಸ್ ಪೇಸ್ಟ್ ಈ ರೀತಿ ಇರುತ್ತೆ. ಸೊ ಇದನ್ನು ಇವಾಗ ಒಂದು 2 ಸ್ಪೂನ್ಸ್ ಅಷ್ಟು ಬೌಲ್ಗೆ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಇದು ರಾ ಮಿಲ್ಕ್ ಅಂದರೆ ಕಾಯಿಸದೇ ಇರೋ ಹಾಲು. ಇದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಫೈನಲ್ ಆಗಿ ಬ್ಯೂಟಿಫುಲ್ ವೈಟ್ ಆ್ಯಂಡ್ ಫ್ಲಫಿ ಮಸಾಜ್ ಕ್ರೀಮ್ ರೆಡಿ ಇದೆ. ಇದನ್ನು ನೀವು ಎಷ್ಟು ವೇಸ್ ಬೇಕಂದ್ರೆ ಅಷ್ಟು ವೇಸ್ನಲ್ಲಿ ಯೂಸ್ ಮಾಡ್ಬೋದು. ಲೈಕ್ ಮಸಾಜ್ ಕ್ರೀಮಾಗಿ ಯೂಸ್ ಮಾಡ್ಬೋದು, ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪ್ಯಾಕಾಗಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನೈಟ್ ಕ್ರೀಮಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಯೂಸ್ ಮಾಡಲಿಕ್ಕೆ ಜಸ್ಟ್ ಕ್ಲೀನ್ ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನಂತರ ಡ್ರೈ ಆಗೋವರೆಗೂ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಿ ನೀವು ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರ್ ಹಚ್ಬೋದು. ಸೊ ಇದನ್ನು ನೀವು 4 to 5 ಡೇಸ್ವರೆಗೂ ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡ್ಬೋದು. ನೀವೇನಾದರೂ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದರೆ ಸ್ಕಿನ್ದು ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಕಡಿಮೆ ಮಾಡುತ್ತೆ, ಪಿಂಪಲ್ಸಿಂದ ಬಂದಿರೋ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ. ಇನ್ನು ತುಂಬಾ ಬೆನಿಫಿಟ್ಸ್ ಇದೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಇರುತ್ತೆ ಮತ್ತು ಎಫೆಕ್ಟಿವ್ ಕೂಡ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇಂಡಿಪೆಂಡೆನ್ಸ್ ಡೇ ಬರ್ತಿದೆ ಅಲ್ವಾ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲಲ್ಲಿ ಒಂದು ಎಕ್ಸೈಟಿಂಗ್ ವಿಡಿಯೋ ಬರ್ತಿದೆ. ಸೊ ಮಿಸ್ ಮಾಡ್ಕೊತೀರಾ ನೋಡಿ.
ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಹಾಗೂ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಯಾಕೆಂದರೆ ಡೈಲಿ ಒಳ್ಳೆ ಟಿಪ್ಸ್ನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ನನ್ನ ವೆಬ್ಸೈಟ್ ಕೂಡ ಇದೆ, ಚೆಕ್ ಮಾಡಿ. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ನಾನು ಲಾವಣ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರಮ್ ಲವ್ ಇನ್ ಲವ್ ಕನ್ನಡ.